ತಿಪಟೂರಲ್ಲಿ ಕೊನೆಗೂ ಬೋನಿಗೆ ಬಿದ್ದ ಚಿರತೆ, ಗ್ರಾಮಸ್ಥರು ನಿಟ್ಟುಸಿರು. ಮೊತ್ತಿಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿದ್ದು ಯಶಸ್ವಿಯಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಜನರನ್ನ ಕಾಡ್ತಾ ಇದ್ದ ಚಿರತೆ ಆತಂಕಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಆ ಜಿಂಕೆ ಮಾರಿ ಕೊನೆಗೂ ಅರಣ್ಯ ಇಲಾಖೆಯ ಪಂಜರದೊಳಗೆ ಬಂದಿಯಾಗಿದೆ. ಹೌದು, ತಿಪಟೂರು ತಾಲೂಕಿನ ಮೊತ್ತಿಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಏರಿಸಿದ್ದ ಬೋನಿಗೆ ಇಂದು ಬೆಳಗ್ಗೆ ಚಿರತೆಯೊಂದು ಸೆರೆಯಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಮೊತ್ತಿಹಳ್ಳಿ ಭಾಗದ ಜನರಿಗೆ ಇವತ್ತು ಬೆಳಗ್ಗೆ ಬಹುದೊಡ್ಡ ಸಮಾಧಾನ ಸಿಕ್ಕಿದೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಚಿರತೆಯ ಓಡಾಟ ತುಂಬಾನೇ ಹೆಚ್ಚಾಗಿತ್ತು. ತೋಟಗಳಿಗೆ ಹೋಗೋದಕ್ಕೆ ರೈತರು, ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾರ್ವಜನಿಕರು ಭಯ ಪಡುವಂತಾಗಿತ್ತು. ಸದಾ ಆತಂಕದಲ್ಲೇ ದಿನ ದೂಡ್ತಾ ಇದ್ದ ಮೊತ್ತಿಹಳ್ಳಿ ಗ್ರಾಮಸ್ಥರ ನೆರವಿಗೆ ಧಾವಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗಾಗಿ ಗ್ರಾಮದ ಬಳಿ ಬೋನನ್ನು ಇಟ್ಟಿದ್ರು. ಇವತ್ತು ಬೆಳಗ್ಗೆ ಅರಣ್ಯ ಇಲಾಖೆಯ ಬೋನಿಗೆ ಚಿರತೆ ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಚಿರತೆ ಸಿಕ್ಕಿಬಿದ್ದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದಂತೆ ಮೊತ್ತಿಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲಿನ 10 ಹಳ್ಳಿಗಳ ಜನ ಸ್ಥಳಕ್ಕೆ ಧಾವಿಸಿ ಬಂದಿದ್ರು. ಮಹಿಳೆಯರು, ವೃದ್ಧರು ಹಾಗೂ ಪುಟ್ಟ ಮಕ್ಕಳು ಸೇರಿದಂತೆ ನೂರಾರು ಜನ ಚಿರತೆಯನ್ನು ನೋಡೋದಕ್ಕೆ ಕುತೂಹಲದಿಂದ ಬಂದಿದ್ರು. ಸದ್ಯ ಚಿರತೆ ಸೆರೆ ಆಗಿರುವುದರಿಂದ ಮೊತ್ತಿಹಳ್ಳಿ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಚಿರತೆಗೆ ಯಾವುದೇ ಗಾಯವಾಗದಂತೆ ಸುರಕ್ಷಿತವಾಗಿ ಬೇರೆಡೆಗೆ ರವಾನಿಸಲು ಸಿದ್ಧತೆ ಮಾಡಿದ್ದಾರೆ. ಸದ್ಯಕ್ಕಂತೂ ತಿಪಟೂರು ತಾಲೂಕಿನ ಮೊತ್ತಿಹಳ್ಳಿ ಜನರ ಚಿರತೆ ಭಯ ದೂರವಾಗಿದೆ. ವರದಿ ನಾಗರಾಜ್ ಜೊತೆ ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಬರ್ರಿ ಕಡೆಗೆ ಒಳ್ಳೆ ಊಟ ಕುರಿ ಕುರಿ ಮಂದಿ ದೊಡ್ಡೇನು ಲಾಸ್ಟ್ ಬಾಯ್